ಇವತ್ತು ನನಗೆ ತುಂಬಾ ಖುಷಿಯಾಗಿರೋ ದಿವಸ. ತಾಯಿ ಪ್ರೀತಿನೇ, ಅದಕ್ಕೆ ಬೇರೆ ಏನು ಸಾಟಿ ಇಲ್ಲ. ಎಕ್ಸಾಸ್ಟ್ ಆಗ್ಬಿಡ್ತೀನಿ, ಆಗ್ತಾನೆ ಇಲ್ಲ ವರ್ಕೌಟ್ ಮಾಡಕ್ಕೆ. ನಮ್ಮ ಅಮ್ಮನಿಗೆ ಫುಲ್ ಫ್ಯಾನ್ಸು. ಏನಮ್ಮ ಪಕ್ಕನೇ ಇತ್ಕೊಂಡು ಏನಕ್ಕೆ ನೀವು ಅದು ಮಾಡ್ಕೋತೀರಾ ಅನ್ಬಿಟ್ಟು ದೊಡ್ಡ ಜಗಳ ಮಾಡ್ತಾರೆ ನನ್ನ ದೊಡ್ಡಮ್ಮನೂ. ಪ್ರಸಾದ ಟೇಸ್ಟ್ ಅಂತೂ ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಆಯ್ತು. ಏನ್ ಸಪೋರ್ಟ್ ಗೈಸ್ ನೀವು ಕೊಡ್ತಾ ಇರೋದು. ಇದೇ ತರ ನನಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಗೈಸ್, ಏನ್ ಬೇಕಾದ್ರೂ ಮಾಡ್ಬೋದು. ನೀವಿದ್ದೀರಲ್ಲ, and I'm really grateful to you guys. I'm really grateful to you guys. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನನಗೆ ತುಂಬಾ ಖುಷಿಯಾಗಿರೋ ದಿವಸ. ಏನು ಖುಷಿಯಾಗಿದ್ದೀನಿ, ಯಾಕೆ, ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಆಲ್ಸೋ ನಾವು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಅಲ್ಲಿ ಕಾಯಿ ಕೊಟ್ಟಿದ್ರು. ಅಲ್ಲಿದೆಲ್ಲ ಕಂಪ್ಲೀಟಾಗಿ ರಿಚುವಲ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲಿ ಕಾಯಿ ಕೊಟ್ಟಿದ್ರಲ್ಲಿ ಒಂದು ಕಾಯಲ್ಲಿ ಅರ್ಧ ಓಲ್ಡ್ನ ನಾವು ಇದು ಏನೋ ರಸಾಯನ ಮಾಡ್ಕೊತಿದ್ದೀವಿ. ಇವತ್ತು ನಾವು ಸಜ್ಜಿಗೆ ಮಾಡ್ತಿದ್ದಾರೆ, ಸಜ್ಜಿಗೆ ಸಗದ ಮಾಡ್ತಾರೆ. ಜಾಸ್ತಿ ಸ್ವೀಟ್ ಇರಲ್ಲ ಏನಿಲ್ಲ, ಬಟ್ ಸಜ್ಜಿಗೆ ಮಾಡ್ತಾರೆ, ಅದನ್ನು ತಿನ್ನೋಣ. ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಅಂತ ಕೂಡ ಹೇಳ್ಬೋದು ಇವತ್ತು. ಖುಷಿ ಆಗ್ತಾ ಇರೋ ದಿವಸ. ಸೊ ಇವಾಗ ಫಸ್ಟು ನಾನು ಲಾಂಡ್ರಿಯಿಂದ ನನ್ನ ಬಟ್ಟೆಗಳು ಬಂದಿತ್ತು, ಇದನ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೋಬೇಕು. ಸೆಗ್ರಿಗೇಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಏನು ಕೆಲಸ ಇದೆ ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ. ಇವತ್ತು ಏನು ಟಿಫನ್ ಮಾಡ್ತಿದ್ದಾರೆ ಅಂತಂದರೆ, ಅಜಯ್ ಹೋಗ್ತಾನೆ ಇವಾಗ ಸ್ಕೂಲ್ಗೆ. ಆಮೇಲೆ ಅಮ್ಮ ರಾಗಿ ರೊಟ್ಟಿ ಮಾಡ್ತಾರೆ ಅಜಯ್ಗೆ. ಏನೋ ಇವತ್ತು ರಾಗಿ ರೊಟ್ಟಿ ತಿಂತೀನಿ ಅಂತಂದವನು, ಅದಕ್ಕೆ ರಾಗಿ ರೊಟ್ಟಿ ಮಾಡ್ತಾರೆ. ನಮ್ಮಪ್ಪ ನನ್ನ ಕಾಫಿ ಮಾಡ್ಕೊಡ್ತೀನಿ ಅಂತಂದರು, ಕಾಫಿ ಮಾಡಿಕೊಡ್ತಾರೆ. ಈಗ ಕಾಫಿ ಕುಡಿದು ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ನೋಡೋಣ. ಇವನು ಅಜಯ್ಗೆ ಇವಾಗ ಸ್ಕೂಲ್ ಎಷ್ಟು ಗಂಟೆಗೆ ವ್ಯಾನ್ ಬರೋದು ನಿಮಗೆ ಹೇಳು? 7:45 7:45 ಅವನಿಗೆ ವ್ಯಾನ್ ಬರೋದು. ಅವನಿಗೆ ತೋರಿಸಿ ಕಡೆ, ಅವನಿಗೆ ತುಪ್ಪ ಹಾಕಿ ರಾಗಿ ರೊಟ್ಟಿ ಹಾಕಿ ಅದಕ್ಕೆ ಚಟ್ನಿ ಹಾಕಿ ಅನ್ನಿಸ್ತಾರೆ ನೋಡಿ ಗೈಸ್. ಅದಕ್ಕೆ ಹೇಳೋದು ತಾಯಿ ಪ್ರೀತಿ ಅನ್ನೋದು ತಾಯಿ ಪ್ರೀತಿನೇ, ಅದಕ್ಕೆ ಬೇರೆ ಏನು ಸಾಟಿ ಇಲ್ಲ. ಅವನು ಲೇಟ್ ಆಗುತ್ತೆ ಅವನಿಗೆ ಸ್ಕೂಲ್ಗೆ, ಇದು ವ್ಯಾನ್ ಬಂದ್ಬಿಡ್ತೀನಿ ಒಂದು 5 ನಿಮಿಷಕ್ಕೆ ಅಂದ್ಬಿಟ್ಟು ನಾವಮ್ಮ ಸಾಕ್ಸ್ ಹಾಕಿ ಶೂ ಹಾಕಿ ಕಳಿಸ್ತಾರೆ. ನಮಗೂ ಹಿಂಗೆ ಮಾಡ್ತಿದ್ದಲ್ವಾ ಸ್ಕೂಲ್ ಡೇಸಲ್ಲಿ. ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತದು. ಎಲ್ಲ ತಾಯಂದ್ರಿಗೂ ಇದೊಂದು ಇದ್ದೇ ಇರುತ್ತೆ, ಅವ್ರ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋದ್ರಲ್ಲೇ ಅವ್ರಿಗೊಂದೇನೋ ಒಂಥರ ಖುಷಿ. ಇವಾಗ ನಾನು ಕಾಫಿ ಕುಡಿತಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಜಿಮ್ಮಿಗೆ ರೆಡಿ, ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಜಿಮ್ಗೆ ರೆಡಿ ಆಗ್ಬಿಟ್ಟು ಹೋಗಬೇಕು. ಸೊ ಇವತ್ತು ಫುಲ್ ಕಂಪ್ಲೀಟ್ಲಿ ಸರ್ಕ್ಯೂಟ್ ಮತ್ತು ಸ್ವಲ್ಪ ಕಾರ್ಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ಬೋದು ಅಂತ. ಇವತ್ತು ಹೋಗ್ತಾ ಇರೋದು ಹೊಸ ಜಿಮ್ಗೆ ಹೋಗ್ತಿದ್ದೀನಿ ಮತ್ತೆ. ನೋಡೋಣ ಅಲ್ಲಿ ಹೆಂಗಿರುತ್ತೆ ವರ್ಕೌಟು ಅಂತ. ಈಗ 2 ಜಿಮ್ಮಲ್ಲೂ ಕಟ್ಟಿರೋದ್ರಿಂದ ಯಾವ ಜಿಮ್ಗೆ ಹೋಗೋದು ಏನು ಮಾಡೋದು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಬಟ್ ಈ ಜಿಮ್ಮು ಎಕ್ವಿಪ್ಮೆಂಟ್ಸ್ ಚೆನ್ನಾಗಿದೆ, ಒಂದು ಸ್ವಲ್ಪ ಅದು ಚೆನ್ನಾಗಿದೆ ಎಕ್ವಿಪ್ಮೆಂಟ್ಸ್. ಅದು ದೊಡ್ಡದು ಆ್ಯಕ್ಚುಲಿ, ಇದಕ್ಕಿಂತ ಅದು ದೊಡ್ಡದು. ಬಟ್ ಈ ಜಿಮ್ಗೆ ಹೋಗೋಣ ಅಂತ ಅನ್ನಿಸ್ತು, ಅದಕ್ಕೆ ಈ ಜಿಮ್ಗೆ ಹೋಗ್ತಿದ್ದೀನಿ ಇವತ್ತು. ಗೈಸ್ ಜಿಮ್ಗೆ ರೆಡಿಯಾಗಿದ್ದೀನಿ. ಸೊ ಇವಾಗ ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಮಂಗಳವಾರ ಅಲ್ವಾ, ಸೊ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಹೇಳಿದೆ ನಾನು, ಅದೊಂದು ಒಳ್ಳೆಯ ಸುದ್ದಿ ಆಯಿತು ಅಂತ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇನೋ ಒಂದು ನೆಮ್ಮದಿ ಇರುತ್ತೆ. ನಾನು ದೇವ್ರ ಹತ್ರನೂ ಬೇಡ್ಕೊಂಡಿದ್ದೆ, ಅದಕ್ಕೋಸ್ಕರ. ಸೊ ಇವಾಗ ನಮ್ಮ ಐರಾವತನೂ ರೆಡಿ ಇದೆ, ಜಿಮ್ಗೆ ಹೋಗೋಣ. ಮತ್ತು ಜಿಮ್ಮಲ್ಲಿ ಸಿಗೋಣ. ಏನು ವರ್ಕೌಟ್ ಮಾಡ್ತೀನಿ, ಯಾವ ಥರ ವರ್ಕೌಟ್ ಮಾಡ್ತೀನಿ ಅನ್ನೋದನ್ನ ಇವತ್ತು ನೋಡೋಣ. ಆ್ಯಂಡ್ ಪ್ರಾಬಬ್ಲಿ ಇವತ್ತೊಂದು ದಿವಸ ನಾನು ಚೀಟ್ ಮೀಲ್ ಮಾಡ್ಬೋದು, ಬಿಕಾಸ್ ಆ ಸ್ವೀಟ್ ತಿನ್ನೋಕ್ಕೆ. ಅದಾದಮೇಲೆ ಫ್ರಮ್ ಟುಮಾರೋ ನಾನು ಕಂಪ್ಲೀಟ್ಲಿ ಸ್ಟ್ರಿಕ್ಟ್ ಡಯಟ್ನ ಫಾಲೋ ಮಾಡ್ತೀನಿ, ಯಾವುದೇ ಥರ ಎಕ್ಸ್ಕ್ಯೂಸಸ್ ಕೊಡೋಲ್ಲ. ಸೊ ಮಾಡೋಣ ಗೈಸ್. 2 ಸಲ ಮಾಡಿದ್ದೀನಿ, ಮತ್ತೆ ಇನ್ನೊಂದು ಸಲ ಮಾಡೋಕ್ಕಷ್ಟನಾ, ಮಾಡೋಣ, ಅದನ್ನು ಮಾಡೋಣ. ಫೈನಲಿ ಜಿಮ್ ರೀಚ್ ಆದೆ. ಇವಾಗ ಮೇಲೆ ಹೋಗಬೇಕು, 3rd ಫ್ಲೋರ್ಗೆ ಹೋಗ್ಬಿಟ್ಟು ಇವತ್ತು ಏನು ವರ್ಕೌಟ್ ಇದೆ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಗೋ. ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಇವತ್ತು. ಆಮೇಲೆ ಇದೆ ನನ್ನ ಇವತ್ತು ಜಿಮ್ ಔಟ್ಫಿಟ್. ಈ ಪ್ಯಾಂಟು ಸ್ವಲ್ಪ ಕಂಫರ್ಟ್ ಆಗಿದೆ, ಚೆನ್ನಾಗಿದೆ. ನಂದು ಕೆಳಗಡೆ ಪೋರ್ಷನ್ ಏನಿದೆ, ಲೆಗ್ ಪೋರ್ಷನು ಇದು ಕರೆಕ್ಟಾಗಿದೆ. ಬಟ್ ನಂದು ಮೇಲೆಗಡೆ ಬಾಡಿ, ಅಪ್ಪರ್ ಬಾಡಿ ಏನಿದೆ ಅಲ್ಲಿ ಫುಲ್ಲು ಫ್ಯಾಟ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ನಾನು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಮೇಲೆಗಡೆ ಪೋರ್ಷನ್ಗೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಫುಲ್ ಕಂಪ್ಲೀಟ್ ಅಪ್ಪರ್ ಪೋರ್ಷನ್ ವರ್ಕೌಟ್ ಮಾಡ್ತಾ ಇರೋದು. ಸಾಂಗ್ ಹಾಕಿರೋದ್ರಿಂದ, ಕಾಪಿರೈಟ್ಸ್ ಬರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಏನೇ ಇದ್ರು ನಾನು ಏನೇನು ವರ್ಕೌಟ್ ಮಾಡಿದೆ, ಏನು ಮಾಡಿದೆ ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ನಾನು ಮೀಲ್ ತೊಗೊಬೇಕಾದ್ರೆ ಹೇಳ್ತೀನಿ. ಸದ್ಯಕ್ಕೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸ್ಟಿಚಸ್ಸಿಂದ ಸ್ಟಾರ್ಟ್ ಮಾಡಿಕೊಂಡು ಫುಲ್ ಬಾಡಿ, ಫುಲ್ ಅಪ್ಪರ್ ಬಾಡಿ ವರ್ಕೌಟ್ ಮಾಡೋಣ ಇವತ್ತು.
ಗೈಸ್ ಫೈನಲಿ ವರ್ಕೌಟ್ ಮುಗಿಸಾಯ್ತು. ಈಗ ಮನೆಗೆ ಹೋಗ್ಬಿಟ್ಟು ಅಮ್ಮ ರಾಗಿ ರೊಟ್ಟಿ ಮಾಡಿದಾರೆ, ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಅದಾದ್ಮೇಲೆ ಬಂದ್ಬಿಟ್ಟು ನಾನು ನಿಮಗೆ ಇವತ್ತೇನು ಖುಷಿ ವಿಷಯ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಇವಾಗ ಮನೆ ಹೋಗೋಣ ಗೈಸ್. ಎಕ್ಸಾಸ್ಟ್ ಆಗ್ಬಿಡ್ತೀನಿ, ಆಗ್ತಾನೆ ಇಲ್ಲ ವರ್ಕೌಟ್ ಮಾಡೋಕ್ಕೆ. ಹಂಗೊಂದು ಕಷ್ಟಪಟ್ಕೊಂಡು ಮಾಡಿದ್ರೆ ಚೆಸ್ಟು, ಬೈಸಿಪ್ಸು, ಟ್ರೈಸಿಪ್ಸು, ಬ್ಯಾಕು, ಶೋಲ್ಡರ್ಸ್ ಎಲ್ಲನೂ ಅಪ್ಪರ್ ಬಾಡಿ ಫುಲ್ ಮಾಡಿದ್ದೀನಿ. 4-5 ದಿವಸ ನಾನು ಅಂದ್ಕೊಂಡೆ ಆರಾಮಾಗಿ ತೊಗೊಂಡೋಗೋಣ, ಸರ್ಕ್ಯೂಟ್ ಮಾಡಿಕೊಂಡು ಜಾಸ್ತಿ ಸ್ಟ್ರೆಸ್ ಮಾಡೋದು ಬೇಡ, ಸ್ಟ್ರೆಸ್ ಮಾಡಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ, ಅವಾಗ ಬರೋದಕ್ಕಿಂತ ಕಂಟಿನ್ಯೂಸ್ ಆಗಿರೋದು ಬೆಟ್ರು ಅಂತ ಅನ್ನಿಸ್ತು. ಸೊ ಇವಾಗ ಫೈನಲಿ ಜಿಮ್ಮಿಂದ ಕೆಳಗಡೆ ಬಂದೆ, ನಮ್ಮ ರಥನೂ ಅಲ್ಲಿ ನಿಂತಿದೆ. ಗೈಸ್ ಫೈನಲಿ ರೆಡಿ ಆಗಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಬೇಗ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದೆ ನಾವು ತಿನ್ನೋಣ. ತಿನ್ನೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ವರ್ಕೌಟ್ ಬೇರೆ ಮಾಡಿದ್ನಲ್ಲ, ಒಂದು ಸ್ವಲ್ಪ ಹೊಟ್ಟೆ ಹೆಸರಾಯಿತು. ಬಟ್ ಇವಾಗ ಅಷ್ಟು ದೇವಸ್ಥಾನ ಗೈಸ್, ದೇವ್ರಿಗೊಂದು ಕೈ ಮುಗಿದು ಆಮೇಲೆ ಮಿಕ್ಕಿದ ಕೆಲಸ ಏನಿದೆ ಅಂತ ಹೇಳೋಣ. ಸೊ ಬನ್ನಿ. ನಾನು ಅಂದರೆ ಈ ದೇವಸ್ಥಾನಕ್ಕೆ ನಾನೊಂದು ಸುಮಾರು ಒಂದು 10-15 ವರ್ಷದಿಂದ ಹೋಗ್ತಿದ್ದೀನಿ. ಅದೇ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅದು ಯಾವ ದೇವಸ್ಥಾನ ಎಲ್ಲಿದೆ ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಗೈಸ್ ನಾನು ಹೇಳಿದ್ದು. ಪ್ಲಸ್ ಇವತ್ತೇನೆಂದರೆ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಜನ ಸ್ವಲ್ಪ ಜಾಸ್ತಿ ಇದ್ದಾರೆ. ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಬರೋಣ ಗೈಸ್. ಏನೋ ನೆಮ್ಮದಿ ಗೈಸ್. ಲೈಕ್ ಜೀವನದಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ಏನೇ ಇರ್ಬೋದು, ದೇವಸ್ಥಾನಕ್ಕೆ ಒಂದ್ಸಲ ಬಂದ್ಬಿಟ್ರೆ, ಅದು ನೀವು ಇಷ್ಟಪಡ್ತಾರೆ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ನೆಮ್ಮದಿ ಸಿಕ್ದಂಗೆ. ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸಲ ಅಂದರೆ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಏನೋ ಕೇಳ್ಕೋಬೇಕು ಬೇಡ್ಕೋಬೇಕು ಅಂತಲ್ಲ, ಏನೋ ಅಲ್ಲಿ ಹೋದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಇಲ್ಲ ಒಂದು ನೆಮ್ಮದಿ ಸಿಗುತ್ತೆ ಅಂತ ಅಷ್ಟೇ. ಈ ಒಂದು ದೇವಸ್ಥಾನಕ್ಕೆ ನಾನು ಏನಿಲ್ಲ ಅಂತಂದ್ರೂ ಒಂದು 15 ವರ್ಷದಿಂದ ಬರ್ತಿದ್ದೀನಿ. ವಾರಕ್ಕೆ ಒಂದ್ಸಲ ನಾನು ವಿಸಿಟ್ ಆಗ್ತೀನಿ. ರೀಸೆಂಟಾಗಿ ಒಂದು ಸ್ವಲ್ಪ ವಿಸಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಆದರೆ ಯಾವಾಗ ನಾನು ನಮ್ಮ ಮನೇಲಿರ್ತೀನಿ ಇಲ್ಲ ನಮ್ಮ ಈ ಕಡೆಯಿಂದ ಪಾಸ್ ಆದ್ರೂ ನಾನು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೋಗ್ತೀನಿ. ಏನೋ ಒಂದು ನೆಮ್ಮದಿ ಸಿಗುತ್ತೆ ಅಂತ. ಈ ದೇವರು ನನಗೇನೋ ಒಂಥರ ಪರ್ಸ್ನಲ್ ಕನೆಕ್ಷನ್ ಆಗಿದೆ. ಯಾಕಂದರೆ ನಮ್ಮ ಅಮ್ಮಗೆ ಜಯದೇವದಲ್ಲಿ ಆಪ್ರೇಷನ್ ಇದ್ದಾಗ ನಾನು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹರ್ಸ್ಕೊಂಡಿದ್ದೆ. ಏನಾದರೂ ನಮ್ಮ ಅಮ್ಮಂದು ಆಪ್ರೇಷನ್ನು ಎಲ್ಲ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಮನೆಗೆ ಬಂದರೆ ನಾನು ದೇವ್ರಿಗೆ ಹೂವಿನ ಅಲಂಕಾರ ಮಾಡಿಸ್ತೀನಿ ಅಂತ ಆವಾಗ ಮಾಡಿಸಿದ್ದೆ. ಅದಾದಮೇಲೆ ಇನ್ನೊಂದು ಯಾವುದೋ ನನಗೆ ಲೈಫಲ್ಲಿ ಇನ್ನೊಂದು ಕಷ್ಟ ಬಂದಾಗ್ಲೂ ನಾನು ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ, ಹೆಂಗಾರು ನಾನು ಇದರಿಂದ ಪಾರು ಮಾಡಪ್ಪ ತಂದೆ ಅಂತ ಕೇಳ್ಕೊಂಡಾಗ್ಲೂ ಈ ದೇವರು ನನಗೆ ಬೆನ್ನಲ್ಲಿ ನಿಂತ್ಕೊಂಡಿದ್ರು. ಅದೇನೋ ನಾನು ಹೋಗಿ ಕೇಳ್ಕೊಳ್ಳೋದಿಷ್ಟೇ, ಕಷ್ಟ ಕೊಡಲ್ಲ ಅಂತಲ್ಲ, ನಾನು ಬೆನ್ನಿಂದ ನೀನು ನಿಂತ್ಕೊಂಡ್ರು ಏನು ಬೇಕಾದ್ರೂ ಸಾಧ್ಯತೆ ಮಾಡ್ಬೋದು ಅಂತ. ಪರ್ಸ್ನಲಿ ಈ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಆಂಜನೇಯ ಮತ್ತು ಶಿವ ತುಂಬ ಪರ್ಸ್ನಲಿ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಗಿಷ್ಟವಾದ ದೇವ್ರು ಯಾವುದು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನೋಡೋಣ. ನೋಡಿ ಗೈಸ್, ನಮ್ಮಮ್ಮ ಸಜ್ಜಿಗೆ ಮಾಡ್ತಾವ್ರಿ, ಎಲ್ಲ ರೆಡಿ ಮಾಡಿಕೊಂಡು. ಇವತ್ತು ಸಜ್ಜಿಗೆ ರಾಗಿ ರೊಟ್ಟಿ ತಿನ್ಬಿಟ್ಟು ತೃಪ್ತಿ ಅನ್ನಿಸ್ಬಿಟ್ಟು ಇವತ್ತು ಲಾಸ್ಟು ಏನೇ ತಿಂದ್ರು ಇವತ್ತು ಲಾಸ್ಟಾಗಿ ಜಂಕ್ ಫುಡ್ಸು ಎಲ್ಲ ಇವತ್ತೇ ಲಾಸ್ಟ್ ತಿನ್ಬಿಟ್ಟು ನಾಳೆಯಿಂದ ಫುಲ್ ಪ್ರಾಪರ್ ಡಯಟ್. ನಿಮಗೂ ನಮ್ಮ ಡಯಟ್ ವಿಡಿಯೋ, ನನ್ನ ಡಯಟಲ್ಲಿ ಏನೇನು ತಿಂತೀನಿ ಅಂತೆಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ನಮ್ಮ ಅಮ್ಮನಿಗೆ ಫುಲ್ಲು ಫ್ಯಾನ್ಸು. ಏನಮ್ಮ? ಹಾಂ, ಎಲ್ಲರೂ ನಿಮ್ಮ ಅಮ್ಮನೇ ನನಗೆ ಇಷ್ಟ ಆಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ. ಏನ್ ಹೇಳಕ್ ಇಷ್ಟಪಡ್ತೀವಿ ಅವ್ರಿಗೆ? ಏನ್ ಹೇಳಕ್ ಇಷ್ಟಪಡ್ತೀವಿ ಅವ್ರಿಗೆ, ಜನಕ್ಕೆ? ಕಂಡ್ರೆ ಎಷ್ಟೊಂದು ಪ್ರೀತಿ ಇದೆ, ಅದಕ್ಕೆ ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಮ್ದು ಒಂಥರ ಫ್ಯಾಮಿಲಿ ಅಲ್ವಮ್ಮ. ನೋಡಿ ಎಷ್ಟು ಜನ ಕಂಗ್ರಾಟ್ಸ್ ಹೇಳವ್ರೆ, ಎಷ್ಟು ಜನ ಕಂಗ್ರಾಟ್ಸ್ ಹೇಳವ್ರು ನೋಡು ಅಲ್ವಾ? ನನ್ ಖುಷಿ, ತುಂಬಾ ಖುಷಿ. ನನ್ನ ಬಗ್ಗೆ ಅಷ್ಟು ಅಭಿಮಾನ ಇಟ್ಕೊಂಡವ್ರಲ್ಲ, ಖುಷಿ. ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅವರು ಇನ್ಮೇಲೆ ಅಲ್ವಾ? ಸರಿ ಗೈಸ್, ಇನ್ನೇನು ಆಗ್ತಾ ಇದೆ ಆಲ್ಮೋಸ್ಟ್. ಆದ್ಮೇಲೆ ತಿಂದಾದ್ಮೇಲೆ ನಾನು ಏನಕ್ಕೆ ಇಷ್ಟು ಖುಷಿಯಾಗಿದ್ದೆ ಬೆಳಗ್ಗೆಯಿಂದ, ನಾನೇನು ಹೇಳ್ಕೋಬೇಕು ಅಂತಿದ್ನಲ್ಲ, ಅದನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಇವಾಗ ಎಷ್ಟು ಟೈಮ್ 10 o'clock. ಅಮ್ಮ ಇವಾಗ ರೆಡಿ ಆಗ್ತಾರೆ. ಅಮ್ಮನ ಅಂಗಡಿಗೆ ಬಿಟ್ಬಿಟ್ಟು ಬಂದು ನಾನು ನಿಮಗೆ ಹೇಳ್ತೀನಿ ಏನಕ್ಕೆ ಅಷ್ಟು ಖುಷಿಯಾಗಿದ್ದೆ ಅಂತ ಹೇಳ್ಬಿಟ್ಟು. ಕೀಪ್ ವಾಚಿಂಗ್ ಗೈಸ್. ಫೈನಲಿ ರೆಡಿ. ಇಲ್ಲಿ ನೋಡಿ. ಓ ತುಪ್ಪ ಸ್ವೀಟು ಇದೆ, ಸಜ್ಜಿಗೆ, ತೆಂಗಿನಕಾಯಿ, ಏಲಕ್ಕಿ ಪೌಡರ್, ಫುಲ್ ಕ್ಯಾಲರೀಸ್ ಇವತ್ತು. ಬೆಳಗ್ಗೆ ಏನು ಜಿಮ್ಮಲ್ಲಿ ಕರಗಿಸಿದ್ದೆ ಅದೆಲ್ಲ ಇಲ್ಲಿ ಸಿಕ್ಬಿಡುತ್ತೆ. ಪರವಾಗಿಲ್ಲ. ಇವತ್ತು ನಮಗೆ ಏನೇ ಒಂದು ಖುಷಿ ಸಂದರ್ಭ ಇದ್ದಾಗ ಇಲ್ಲ ಸೆಲೆಬ್ರೇಷನ್ ಇದ್ದಾಗ ಸ್ವೀಟ್ ಮಾಡಿ ಅದನ್ನು ತಿಂದೇ ಅಭ್ಯಾಸ. ಆ್ಯಂಡ್ ಅದು ಕಾಯಿ ಕೂಡ ನಾನು ದೇವಸ್ಥಾನದಲ್ಲಿ ಅರ್ಕೆ ಹೊತ್ಕೊಂಡಿದ್ದಲ್ವಾ, ಅದಕ್ಕೋಸ್ಕರ ಅದನ್ನೇ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದು. ಇವತ್ತು ಅದನ್ನು ತಿಂದ್ಬಿಟ್ಟು ನಾಳೆಯಿಂದ ಪಕ್ಕಾ ಡಯಟ್ ಮಾಡೋಣ ಗೈಸ್. ಇವಾಗ ಲೆಟ್ಸ್ ಸ್ಟಾರ್ಟ್ ಇಟಿಂಗ್. ಸಕ್ಕತ್ತಾಗಿದೆ ಅಲ್ಲ, ಹಿಂಗೆ ಕಾಣಿಸ್ತಿದೆ ನೋಡಿ. ಈಗ ಮುರ್ಕೊಂಡು ಇವಾಗ ಹಿಂಗೆ ಉಂಡೆ ಥರ ಮಾಡಿಕೊಂಡು ತುಪ್ಪಕ್ಕೆ ಹಿಂಗೆ ಅಜ್ಜಿ. ಬಿಸಿ ಇದೆ. ಸಕ್ಕತ್ತಾಗಿದೆ.
ನಮ್ಮ ಮನೇಲಿ ಸ್ವೀಟ್ ಮಾಡೋದ್ರೂ ಜಾಸ್ತಿ ಸ್ವೀಟ್ ಹಾಕಿ ಮಾಡೋಕ್ಕೆ ಹೋಗಲ್ಲ, ಮೀಡಿಯಮ್ ಆಗಿರುತ್ತೆ. ಅದಕ್ಕೋಸ್ಕರ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇವತ್ತು ತಿನ್ಬಿಡೋಣ. ತಿಂದ್ಬಿಟ್ಟು ಮೋಸ್ಟ್ಲಿ ಆಮೇಲೆ ಇನ್ನೊಂದು ಏನಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಅದನ್ನು ವೀಡಿಯೋ ಮಾಡಾಕ್ತೀನಿ. ನೋಡೋಣ ಅದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೆಲೆಬ್ರೇಷನ್ ಅಂದರೆ ನಮ್ಮ ಮನೇಲಿ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ನಮ್ಮನ್ನ ಬಿಡೋಕ್ಕೆ ಹೋಗಲ್ಲ ನಮ್ಮ ದೊಡ್ಡಮ್ಮ. ವರಮಹಾಲಕ್ಷ್ಮಿ ಹಬ್ಬನ ಅವ್ರ ಮನೇಲಿ ಮಾಡ್ತೀವಿ, ದೀಪಾವಳಿ ಹಬ್ಬನ ನಮ್ಮ ಮನೇಲಿ ಮಾಡ್ತೀವಿ. ಯಾಕಂದರೆ ಇಲ್ಲಿಂದ ಜಸ್ಟ್ ಪಕ್ಕದೊಡೆ ನಮ್ಮ ದೊಡ್ಡಮ್ಮ ಮನೆ, ಪಕ್ಕನೇ ಇಟ್ಕೊಂಡು ಏನಕ್ಕೆ ನೀವು ಅದು ಮಾಡ್ಕೋತೀರಾ ಅಂದ್ಬಿಟ್ಟು ದೊಡ್ಡ ಜಗಳ ಮಾಡ್ತಾರೆ ನಮ್ಮ ದೊಡ್ಡಮ್ಮನೂ. ಅದಕ್ಕೋಸ್ಕರ ನಾವು ಫಿಕ್ಸ್ ಆಗಿರೋದು ಏನಂತಂದರೆ ದೀಪಾವಳಿ ನಮ್ಮ ಮನೇಲಿ, ವರಮಹಾಲಕ್ಷ್ಮಿ ಹಬ್ಬ ಅವ್ರ ಮನೇಲಿ. ಸೊ ಅದನ್ನು ನೋಡೋಣ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ, ಏನು ಮಾಡ್ತೀವಿ. ಬಿಕಾಸ್ ವರಮಹಾಲಕ್ಷ್ಮಿ ಮತ್ತು ದೀಪಾವಳಿ ಹಬ್ಬ ನಮ್ಮ ಮನೇಲಿ ಸಖತ್ತಾಗಿ ಮಾಡ್ತೀವಿ, ಸಖತ್ತಾಗಿ ಮಾಡ್ತೀವಿ. ವೆರೈಟಿ ಫುಡ್ಸ್ ಇರುತ್ತೆ, ಎಲ್ಲನೂ ಮಾಡ್ತೀವಿ. ಹಿಂಗೆ ಮಾಡೋಣ. ಅದಕ್ಕಿಂತ ಮುಂಚೆ ಫಿನಿಷ್ ಮಾಡೋಣ. ಸಖತ್ತಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಇದನ್ನು ಯಾರ್ಯಾರು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ, ಯಾಕಸ್ಮಾತ್ ಇನ್ ಕೇಸ್ ಇದನ್ನು ಗೊತ್ತಿಲ್ಲ ಅಂತಂದರೆ ನಾವು ಅಮ್ಮನ ಹತ್ರ ಇನ್ನೊಂದ್ಸಲ ಮಾಡ್ಸೋಣ ಗೈಸ್. ನಾನು ತಿನ್ನಲ್ಲ, ಬಟ್ ಮಾಡಿಸ್ಬಿಟ್ಟು ಹೆಂಗೆ ಮಾಡೋದು ಅಂತನಾದ್ರು ನಿಮ್ಗಾರು ತೋರಿಸ್ತೀನಿ ಅದನ್ನು. ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿದ್ರು ಗೈಸ್. ನಮ್ಮಪ್ಪ ಇವತ್ತು ನಾಗರ ಪಂಚಮಿ ಅಲ್ವಾ, ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಪ್ರಸಾದ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮಪ್ಪ ಅಲ್ಲಿ ತಿಂದಿರ ನಮಗೂ ಮನೆಗೆ ತೊಗೊಂಬಂದವ್ರೆ. ಹಂಗೆ ನಮ್ಮಪ್ಪ. ಓ ಗೈಸ್, ಇಲ್ಲೂ ಬರೀ ಸ್ವೀಟು, ಪಲಾವ್, ಕೇಸರಿ ಬಾತ್ ಕೊಟ್ಟಿದ್ದಾರೆ ಅಲ್ಲೂ. ಮಾ ಏನಿವತ್ತು ಬರೀ ಸ್ವೀಟ್ ಮಾಯ ಅಲ್ವಾ? ಬರೀ ಸ್ವೀಟು ಗೈಸ್, ಇವತ್ತು ಬರೀ ಸ್ವೀಟು. ಒಂದು ಸ್ವಲ್ಪ ರೈಸ್ ತಿಂತೀನಿ, ಕೇಸರಿ ಬಾತ್ ತಿನ್ನಕ್ಕೆ ಹೋಗಲ್ಲ, ಸ್ವಲ್ಪ ರೈಸ್ ತಿನ್ಬಿಟ್ಟು ಇದು ಮಾಡ್ತೀನಿ ಅಷ್ಟೇ ಗೈಸ್. ಏನೇ ಹೇಳಿ, ಪ್ರಸಾದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದೊಂದೇ ಅಂತಲ್ಲ, ದೇವಸ್ಥಾನದಲ್ಲಿ ಈ ಪುಳಿಯೋಗರೆನೂ ಮಾಡ್ತಾರೆ ಗೊತ್ತಾ. ಆ ಪುಳಿಯೋಗರೆ ತಿನ್ನಕ್ಕೆ 2 ಸಲ 3 ಸಲ ಕ್ಯೂರಲ್ಲಿ ನಿಂತ್ಕೊತೀನಿ, ಯಾಕಂದ್ರೆ ಆ ಟೇಸ್ಟ್ ಸಖತ್ತಾಗಿರೋದು. ಸ್ವಲ್ಪ ನಂಗೆ ಪುಳಿಯೋಗರೆ ಅಂದರೆ ಇಷ್ಟ. ನಮ್ಮ ಅಮ್ಮನೂ ಪುಳಿಯೋಗರೆ ಸಖತ್ತಾಗಿ ಮಾಡ್ತಾರೆ, ದೇವಸ್ಥಾನದಲ್ಲೂ ಸಖತ್ತಾಗಿ ಮಾಡ್ತಾರೆ. ನಾನು ಅದಕ್ಕೆ ಕಾಯ್ಕೊಂಡು ನಿಂತ್ಕೊತಾ ಇದ್ದೆ ಇದನ್ನ. ಅಪ್ಪ ಅಪ್ಪನ ಕೇಳೋಣ ಯಾವ ದೇವಸ್ಥಾನ ಇರ್ತದಿದ್ದು ಅಂತ, ನೆಕ್ಸ್ಟ್ ಟೈಮ್ ಹೋಗಿ ನಿಂತ್ಕೊಬೋದು. ನಾಗರ ಪಂಚಮಿ ಇತ್ತಲ್ಲ, ಅದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೋಗಿದ್ದೆ. ಅಲ್ಲಿ ಮೈಕೊಲ್ಲೆ ಒಟ್ಟಲ್ಲಿ ಇರ್ತಕ್ಕಂಥ ನಾಗದೇವತೆ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ದೇವತೆಗಳಿದೆ. ಅಲ್ಲಿ ಹೋಗ್ಬಿಟ್ಟು ಹಾಲು ತೊಗೊಂಡು ಹೋಗಿ ಹಾಲಾಭಿಷೇಕ ಮಾಡಿ ಮತ್ತೆ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದಿದ್ದೀನಿ. ನೋಡಿದ್ರೆ ಗೈಸ್, ನಮ್ಮಪ್ಪ ಹೆಂಗೆ ಎಲಾಬ್ರೇಟ್ ಮಾಡಿ ಎಷ್ಟು ಚೆನ್ನಾಗಿ ಹೇಳಿದ್ರೆ, ಎಕ್ಸ್ಪ್ಲನೇಷನ್ ಕೊಟ್ಟರು ಅಂತ. ಸಗದಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಅಷ್ಟೊತ್ತಿಂದ ನಾನು ನಿಮಗೆ ಹೇಳ್ತಾ ಇದ್ದೆ, ಲೈಕ್ ಒಂದು ಒಳ್ಳೆ ವಿಷಯನ ಶೇರ್ ಮಾಡ್ತೀನಿ ಅಂತಂತ. ಸೊ ಏನಂತಂದರೆ, ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಆಯಿತು. ಇದು ತುಂಬ ಖುಷಿ ಪಡುವಂಥ ವಿಷಯ. ಆಮೇಲೆ ಇನ್ನೊಂದೇನಂತಂದರೆ, ನಿಮ್ಮೆಲ್ಲರೂ ಸಪೋರ್ಟ್ ಆಗಿರ್ಬೋದು, ನೀವು ಕೊಡ್ತಾ ಇರೋ ಪ್ರೀತಿ ಆಗಿರ್ಬೋದು, ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಾಗಿರ್ಬೋದು, ಶೇರ್ ಮಾಡ್ತಾ ಇರೋದಾಗಿರ್ಬೋದು, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಇರೋದಾಗಿರ್ಬೋದು, ಅದೆಲ್ಲ ತುಂಬ ಮ್ಯಾಟ್ರ್ ಆಗ್ತಾಯಿದೆ ಗೈಸ್. ನಿಮಗೆ ಯಾವ ಥರ ಹೇಳಬೇಕು, ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ಐ ವಿಲ್ ಮೇಕ್ ಶ್ಯೂರ್ ನಾನು ಇದೇ ಥರ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ರಿಯಲಿಸ್ಟಿಕ್ ವೀಡಿಯೋಗಳನ್ನ ಹಾಕ್ತಿರ್ತೀನಿ. ಯಾವುದೂ ಓವರ್ ಆಗಿ ಪ್ರತಿಯೊಂದನ್ನು ತೋರಿಸೋದು ಮಾಡೋದು ಆ ಥರದಂತೂ ಮಾಡೋಕ್ಕೋಗಲ್ಲ. ರಿಯಲಿಸ್ಟಿಕ್ ವೀಡಿಯೋಗಳನ್ನ ಹಾಕೋಣ, ರಿಯಲಿಸ್ಟಿಕ್ ಜನಕ್ಕೆ ಏನು ನೋಡ್ಬೇಕು ಅಂದ್ಕೊಂಡಿದ್ದೀರಾ ಅಂಥ ವೀಡಿಯೋಗಳನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನಂತಂದರೆ, ಏನು ಸಪೋರ್ಟ್ ಗೈಸ್ ನೀವು ಕೊಡ್ತಾ ಇರೋದು. ಇದೇ ಥರ ನನಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಗೈಸ್, ಏನು ಬೇಕಾದ್ರೂ ಮಾಡ್ಬೋದು. ನೀವಿದ್ದೀರಲ್ಲ, ನಿಮ್ಗೆ ಇಷ್ಟ ಆದರೆ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಸರ್ಕಲ್ಗೆ, ನಿಮ್ಮ ಸರೌಂಡಿಂಗ್ಸ್ಗೆ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಿಮ್ಮಿಂದನೇ ನಾವು ಸೊ ಬೆಳೆಯೋಣ ಗೈಸ್. ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ನಾನು ಒಂದು ಗೇಮ್ ಪ್ಲ್ಯಾನ್ ಮಾಡಿದ್ದೀನಿ, ಗೇಮ್ ಚಾಲೆಂಜ್ ವೀಡಿಯೋ ಮಾಡೋಣ ಫ್ಯಾಮಿಲಿ ಜೊತೆ ಅಂತ. ಫ್ರೆಂಡ್ಸ್ ಜೊತೆ ಸ್ವಲ್ಪ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಹೊರಗಡೆ ಹೋಗೋಣ ಅಂತ. ಬಿಕಾಸ್ ಪ್ರತಿಯೊಂದೂ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ವೀಡಿಯೋ ನೋಡೋಕೆ ಇಷ್ಟ, ನಿಮ್ಗೆ ಯಾವ ಥರ ನನ್ನ ನೋಡೋಕೆ ಇಷ್ಟ, ಅದನ್ನೆಲ್ಲ ಹೇಳಿ ನಾನು ಇದು ಮಾಡೋಣ. ಆ್ಯಂಡ್ ಫಿಟ್ನೆಸ್ ಜರ್ನಿ ಕೂಡ ಚಾಲೆಂಜಾಗಿ ತೊಗೊಂಡಿದ್ದೀನಿ. ಸೊ ಶಾರ್ಟ್ ಟೈಮ್ ಗೋಲ್ಸ್ನ ಇಟ್ಕೊಳ್ಳೋಣ ಗೈಸ್. ಫಸ್ಟು ಶಾರ್ಟ್ ಟೈಮ್ ಗೋಲ್ಸ್. ಓಕೆ, ನಾನು ಈ ವರ್ಷದಲ್ಲಿ ನನ್ನ ಬಾಡಿ ಚೇಂಜ್ ಮಾಡ್ಕೋತೀನಿ, ಕಂಪ್ಲೀಟ್ ಚೇಂಜ್ ಮಾಡ್ಕೋತೀನಿ, ಅದೊಂದು ಗೋಲ್ ಆಗಿರ್ಬೋದು. ಆಮೇಲೆ ಈ ವರ್ಷದಲ್ಲಿ ನಾನು ಕಾರ್ ತೊಗೋತೀನಿ, ಅದೊಂದು ಗೋಲ್ ಆಗಿರ್ಬೋದು. ಆ್ಯಂಡ್ ಈ ವರ್ಷದಲ್ಲಿ ನಾನು ಯಾವ್ದಾದ್ರು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀನಿ. ಇಲ್ಲ ಅಂತಂದರೆ ಏನಿಲ್ಲ, ಹೋಗ್ತೀನಿ. ಸೊ ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಒಂದು 3 ಇದು ಶಾರ್ಟ್ ಟರ್ಮ್ ಗೋಲ್ಸ್. ನೀವು ನಿಮ್ಮ ಲೈಫಲ್ಲಿ ಶಾರ್ಟ್ ಟರ್ಮ್ ಗೋಲ್ಸ್ನ ಇಟ್ಕೊಳ್ಳಿ. ಆ ಶಾರ್ಟ್ ಟರ್ಮ್ ಗೋಲ್ಸ್ಗೆ ವರ್ಕ್ ಮಾಡಿ ಮಾಡೋಣ, ಜೊತೆಗೆ ಬೆಳೆಯೋಣ ಗೈಸ್. ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಬರ್ತೀನಿ ಆಫೀಸ್ದು. ಮತ್ತು ಒಂದು ಸ್ವಲ್ಪ ಬೇರೆ ಕಡೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಆ್ಯಂಡ್ ಒನ್ಸ್ ಅಗೇನ್, ನಾನಾಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನೀವೆಲ್ಲರೂ ಕೊಡ್ತಾರೋ ಸಪೋರ್ಟ್ಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಷ್ಟೇ ಅಂತಲ್ಲ,
ನಾನು ಈ ಥರ ಯೂಟ್ಯೂಬ್ ಮಾಡ್ತೀನಿ ಅಂತ ಹೊರಟಾಗ ತುಂಬ ತಿಂಗಳಿಂದನೇ ಪ್ಲ್ಯಾನ್ಗಳಿತ್ತು. ಬಟ್ ಆದರೆ ಮಾಡಬಾರ್ದಾ, ಏನು ಮಾಡೋದು, ಯಾವ ಥರ ವೀಡಿಯೋ ಮಾಡೋದು, ಪ್ರತಿಯೊಂದೂ ಸ್ವಲ್ಪ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಸ್ವಲ್ಪ ಮಿಕ್ಸ್ ಆಗಿದ್ದಾಗ ಏನೇನೋ ಟ್ರೈ ಮಾಡೋಕ್ಕೆ ಹೋದೆ. ಒಂದು ಓಕೆ ಚೆನ್ನಾಗಾಯಿತು, ಇನ್ನೊಂದು ನೆಕ್ಸ್ಟ್ ವೀಡಿಯೋ ವರ್ಕ್ ಆಗಲಿಲ್ಲ, ಸ್ಟೋರಿ ಟೆಲ್ಲಿಂಗ್ ಇಸ್ ನಾಟ್ ಮೈ ಜಾನ್ರಾ ಅಂತ ಅನ್ನಿಸ್ತು. ಅದಾದಮೇಲೆ ಓಕೆ ನೆಕ್ಸ್ಟ್ ಇನ್ನೊಂದು ಬೇರೆ ಥರ ವೀಡಿಯೋ ಮಾಡೋಣ ಮಾಡ್ತಾಯಿದ್ದೀನಿ. ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊತಿದ್ದೀನಿ. ನೋಡೋಣ ಗೈಸ್ ಏನು ಮಾಡೋಣ, ಎಲ್ಲಿಗೆ ತೊಗೊಂಡೋಗುತ್ತೆ. ಇಲ್ಲಿ ಗಂಟ ನೀವು ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಇದೇ ಸಪೋರ್ಟ್ನ ಈ ಥರ ಕಂಟಿನ್ಯೂ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಗೈಸ್. ಆ್ಯಂಡ್ ನನ್ನ ಜರ್ನಿಲಿ ನೀವು ಭಾಗಿಯಾಗಿ ಇದು ನಮ್ಮ ಜರ್ನಿ ಮಾಡೋಣ. ಲಾಟ್ಸ್ ಆಫ್ ಲವ್ ಟು ಯು ಗೈಸ್, ಲಾಟ್ಸ್ ಆಫ್ ಲವ್. ಏನು ಮಾತೇ ಬರ್ತಾಯಿಲ್ಲ, ಬಟ್ ತುಂಬ ಖುಷಿಯಾಗಿದ್ದೀನಿ. ವಿಲ್ ಡೂ. ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಣ, ರೆಗ್ಯುಲರಾಗಿ ಪೋಸ್ಟಿಂಗ್ ಕೊಡೋಣ. ನಿಮಗೂ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ವಿಲ್ ಗಿವ್ ಯು ದ ಬೆಸ್ಟ್ ವಿಡಿಯೋಸ್, ವಿಲ್ ಗಿವ್ ಯು ದ ಬೆಸ್ಟ್ ವಿಡಿಯೋಸ್ ಅಷ್ಟೇ ಗೈಸ್. ಆ್ಯಂಡ್ ಯಾವತ್ತೂ ನೀವು ತಲೆ ತಗ್ಸೋ ಅಂಥ ಕೆಲಸ ನಾನು ಮಾಡಲ್ಲ. ಹಿಂದೆ ಮುಂದೆ ಏನೇ ತಪ್ಪಾದ್ರೂ ಏನೇ ಸರಿಪಟ್ರೂ ಇಟ್ಸ್ ಓಕೆ. ಬಟ್ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರುವಂಥ ನೀವು ತಲೆ ತಗ್ಸೋ ಕೆಲಸ ಯಾವತ್ತೂ ಮಾಡಲ್ಲ ಗೈಸ್. ಸೊ ಲೆಟ್ಸ್ ಗೋ. ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಮುಗಿಸ್ಕೊಂಬಂದು ಮತ್ತೆ ನಿಮ್ಗೆ ಸಿಗ್ತೀನಿ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಗೈಸ್. ಸೊ ಗೈಸ್, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದೆ BTM ಸೆಕೆಂಡ್ ಸ್ಟೇಜ್ಗೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಪ್ಲ್ಯಾನಿಂಗ್ ಆನ್ ಸಮಥಿಂಗ್ ಲೈಕ್ ಏನಂತಂದರೆ ಸಮಥಿಂಗ್ ಆನ್ ಬಿಸ್ನೆಸ್. ಬಿಕಾಸ್ ನಾನು ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆ್ಯಂಡ್ ಅವನು ಬಂದು ಮಾರ್ಕೆಟಿಂಗು. ಸೊ ಇಬ್ಬರು ಸೇರಿ ಪ್ಲ್ಯಾನಿಂಗ್ ಆನ್ ಸಮಥಿಂಗ್ ಬೇಕ್. ಅದನ್ನು ಅನೌನ್ಸ್ ಕೂಡ ಮಾಡ್ತೀನಿ ಇಷ್ಟರಲ್ಲೇ. ಸೊ ವಿಲ್ ವೆಯ್ಟ್ ಏನು ಮಾಡೋದು ಅಂತ. ಫುಲ್ಲು ಕತ್ಲಿದೆ, ಲೈಟೇ ಹಾಕಲ್ಲ ಅಂತಾನೆ. ಸಿ ಗೈಸ್ ಏನು ಮಾಡೋದು ಅಂತ. ಇವ್ರ ಬಿಲ್ಡಿಂಗ್ ಹತ್ತಷ್ಟು ಸುಸ್ತಾಗ್ಬಿಡುತ್ತೆ, ಆಗಲ್ಲ. ಇಲ್ಲೇ ಸ್ವಲ್ಪ ಮೀಟಿಂಗ್ ಇದೆ, ಇದನ್ನು ಮೀಟಿಂಗ್ನ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ಹೊರಡಬೇಕು. ಬೇಸಿಕಲಿ ಲೈಕ್ ಕಂಪ್ಲೀಟ್ ಪ್ಲ್ಯಾನ್ ಮಾಡಬೇಕು ಇವತ್ತು. ಬಿಸ್ನೆಸ್ ಮಾಡ್ಯೂಲ್ ಆಗಿರ್ಬೋದು, ಪ್ರಾಫಿಟ್ ಮಾರ್ಜಿನ್ ಆಗಿರ್ಬೋದು, ಕಾಸ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದೂ ಇದು ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ತುಂಬ ಟೈಮ್ ತೊಗೊಳುತ್ತೆ. ಸೊ ಮತ್ತೆ ಅದನ್ನೆಲ್ಲ ಇವಾಗಲೇ ತೋರ್ಸೋಕೆ ಹೋಗಲ್ಲ, ಇವಾಗಲೇ ಹೇಳೋಕ್ಕೆ ಹೋಗಲ್ಲ. ವಿಲ್ ಅನೌನ್ಸ್ ಇಟ್ ವೆರಿ ಸೂನ್. ಆಮೇಲೆ ನೀರಿಲ್ಲ ಅಂತಂದ, ಅದಕ್ಕೆ ಒಂದು ಹಾಫ್ ಬಾಟ್ಲಿಂದ ನೀರು ತೊಗೊಂಬಂದೆ. ನಾವು ಇವಾಗ ಕುತ್ಕೊಂಡು ಕೆಲಸ ಮುಗಿಸೋಣ ಗೈಸ್. ಸೊ ಗೈಸ್ ಈಗ ನನ್ನ ಆಲ್ಮೋಸ್ಟ್ ಕೆಲಸ ಆಯಿತು. ಪ್ಲಸ್ ಇನ್ನೇನಿಲ್ಲ, ಇನ್ನು ಹೊಡೋದಷ್ಟೇ. ಮನೆಗೆ ಹೋಗಿ ಕುತ್ಕೊಂಡು ಎಡಿಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್ ಯು ಗೈಸ್ ಆರ್ ಗಿವಿಂಗ್ ಟು ಮೀ. ನನಗೇನು ಮಾತೇ ಬರ್ತಾಯಿಲ್ಲ ಗೈಸ್ ನಿಜವಾಗ್ಲೂ ಹೇಳೋಕ್ಕೆ. ಸೊ ಅಷ್ಟೇ ಗೈಸ್. ಸೊ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ, ಲವ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೇವ್ ಯು ಇನ್ ನೆಕ್ಸ್ಟ್ ಬ್ಲಾಗ್. ಬಾಯ್.